ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಸಮರಕ್ಕೆ ಸಿದ್ದರಾಮಯ್ಯ ಅವರ ಎಂಟ್ರಿ ಫಿಕ್ಸ್ ಆಗಿದೆ. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರಕ್ಕೆ ಸಿಎಂ ಬರಲಿದ್ದಾರೆ. 5 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರಿಂದ ಬಿರುಸಿನ ಪ್ರಚಾರವನ್ನ ಮಾಡಲಾಗುತ್ತೆ. ಮಾರ್ಚ್ 30 ಮತ್ತು 31 ಹಾಗೆ ಏಪ್ರಿಲ್ 3, 4 ಹಾಗೆ 6ಕ್ಕೆ ಸಿಎಂ ಪ್ರಚಾರವನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಗೆಲುವಿಗೆ ಈ ರೀತಿಯಾಗಿ ರಣತಂತ್ರವನ್ನ ರೂಪಿಸಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ನಾಯಕರ ಜೊತೆ ಸಿಎಂ ಸರಣಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 6ರಂದು ಬೃಹತ್ ಬಹಿರಂಗ ಸಭೆ ಇದೆ. ರೋಡ್ ಶೋ ಮಾಡಲಾಗುತ್ತೆ. ಹಾಗಾಗಿ ಕೈಪಾಳ್ಯದಲ್ಲಿ ಒಂದು ಕಡೆ ಹುಮ್ಮಸ್ಸು ಹೆಚ್ಚಾಗಿದೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇಳಿಯಲಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ 5 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಬೀಡು ಬಿಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ದಂಡು ಸಾಥ್ ನೀಡಲಿದೆ. ರೋಡ್ ಶೋ, ಬಹಿರಂಗ ಸಭೆ, ಬಾಗಲಕೋಟೆ ಕಾಂಗ್ರೆಸ್ ನಾಯಕರ ಜೊತೆಗೂ ಕೂಡ ಸಭೆಯನ್ನ ಮಾಡ್ತಾರೆ. ವಿವಿಧ ಸಮಾಜದ ನಾಯಕರ ಜೊತೆಗೆ ಚರ್ಚೆ ಸೇರಿದಂತೆ ವಿವಿಧ ಸಿಎಂ ಕಾರ್ಯಕ್ರಮಗಳನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಪ್ರಚಾರದ ಮಧ್ಯೆ ವಿವಿಧ ಸಮುದಾಯಗಳ ನಾಯಕರ ಜೊತೆಗೆ ಚರ್ಚೆಯೊಂದಿಗೆ ಮತ ಸೆಳೆಯೋದು ಸಿಎಂ ಪ್ಲಾನ್ ಆಗಿದೆ. ಇನ್ನು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ನಾಯಕರ ಜೊತೆಗೂ ಕೂಡ ಚರ್ಚೆಗೆ ಸಭೆ ನಿಗದಿಯಾಗಿದೆ. ಮಾರ್ಚ್ 30ರಂದು ಸುತ್ತಗುಂಡಾರ, ನಾಯನೇಗಲಿ, ರಾಂಪುರ, ಬೇಬೂರ ಹಾಗೆ ಮಾರ್ಚ್ 31ರಂದು ಮುಗಲೊಳ್ಳಿ, ನೀಲಾನಗರ, ಐಹೊಳೆ, ಅಮೀನಗಡ, ಏಪ್ರಿಲ್ 3ರಂದು ಮುಚ್ಚಖಂಡಿ, ಶಿರೂರ, ನವನಗರದ ವಾಂಬೆ ಕಾಲೋನಿಯಲ್ಲಿ ಪ್ರಚಾರವನ್ನು ಮಾಡಲಾಗುತ್ತೆ. ನಂತರ ಏಪ್ರಿಲ್ 4ರಂದು ಮೋಗನೂರು, ಕಮತಗಿ ಸೇರಿದಂತೆ ಬಾಗಲಕೋಟೆ ಕೈ ನಾಯಕರ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಏಪ್ರಿಲ್ 6ರಂದು ವಿವಿಧ ಸಮಾಜದ ಬಂಧುಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸ್ತಾರೆ. ಹಾಗೆ ರೋಡ್ ಶೋ ಇರುತ್ತೆ. ಬಾಗಲಕೋಟೆ ಆಂಜನೇಯ ದೇಗುಲದ ಬಳಿ ಬಹಿರಂಗವಾದಂಥ ಸಭೆಯನ್ನು ಮಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಸಿಎಂ ಕಾರ್ಯಕ್ರಮಗಳು ಈ ರೀತಿಯಾಗಿ ಫಿಕ್ಸ್ ಆಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್, ಇನ್ನು ಬಾಗಲಕೋಟೆ ಉಪ ಸಮರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಎಂಟ್ರಿ ಫಿಕ್ಸ್ ಆಗಿದೆ. ಹಾಗಾಗಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಫಿಕ್ಸ್ ಆಗಿದೆ? ರಾಜ್ಯದ ಗಮನವನ್ನ ಸೆಳೆದಿರುವಂತಹ ಉಪಚುನಾವಣೆಗಳಲ್ಲಿ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತರಾಗಿದ್ದಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ದಿವಂಗತ ಶಾಸಕ HY ಮೇಟಿ ಅವರ ಅಕಾಲಿಕ ನಿಧನದಿಂದ ಎದುರಾಗಿರುವಂತಹ ಈ ಉಪಚುನಾವಣೆಯಲ್ಲಿ ಶಾಸಕ ಆಗಿದ್ದಂತಹ ಉಮೇಶ್ ಮೇಟಿ, HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಬೇಕಂತ ಈಗಾಗಲೇ ಕಾಂಗ್ರೆಸ್ ಪಾಳೆಯ ಪಣತೊಟ್ಟಿ ನಿಂತಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಅಖಾಡಕ್ಕೆ ಇಳಿತಾ ಇದ್ದಾರೆ. ಬರುವಂತಹ ಮಾರ್ಚ್ 30, 31 ಹಾಗೂ ಬರುವ ಏಪ್ರಿಲ್ 3, ಏಪ್ರಿಲ್ 4 ಮತ್ತು ಏಪ್ರಿಲ್ 6ರಂದು ಬಾಗಲಕೋಟೆ ಕ್ಷೇತ್ರದ ವಿವಿಧ ಪ್ರದೇಶಗಳಲ್ಲಿ ಅವರು ಮತಯಾಚನೆಯನ್ನ ಮಾಡಲಿದ್ದಾರೆ. ಜೊತೆಗೆ ರೋಡ್ ಶೋ, ಬಹಿರಂಗ ಸಭೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಸಭೆ ಸೇರಿದಂತೆ ವಿವಿಧ ಸಮಾಜದ ಬಾಂಧವರ ಜೊತೆ ಮತ್ತು ಆಯಾ ಸಮಾಜದ ನಾಯಕರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ನಗರದ ಆಂಜನೇಯನ ದೇವಸ್ಥಾನ ಏನಿದೆ, ಹೊಳೆ ಆಂಜನೇಯ ದೇವಸ್ಥಾನ, ಅಂದು ಏಪ್ರಿಲ್ 6ರಂದು ಬಹಿರಂಗ ಸಭೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಹೀಗಾಗಿ ಶತಾಯಗತಾಯ ಬಿಜೆಪಿ ವಿರುದ್ಧ ಗೆಲುವು ಸಾಧಿಸಬೇಕು ಎನ್ನುವ ಒಂದು ಪಟ್ಟನ್ನ ಹಿಡಿದಿರುವಂತಹ ಕಾಂಗ್ರೆಸ್ ಪಕ್ಷ ಈಗಾಗಲೇ ಗ್ರಾಮೀಣ ಪ್ರದೇಶ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ಪಕ್ಷ ಸಂಘಟನೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಅದಕ್ಕೆ ಸಿಎಂ ಆಗಮಿಸ್ತಾ ಇರೋದು ಈಗ ಶಕ್ತಿ ತುಂಬಲಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚಿಸಲಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಸೋಮಶೇಖರ್, ನಿಮ್ಮೆಲ್ಲ ಮಾಹಿತಿಗಾಗಿ.